ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 22ನೆಯ ವಾಕ್ಯ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ಈ ವಾಕ್ಯದಲ್ಲಿ ದೇವರಿಂದ ಉಂಟಾಗುವಂಥ ನೀತಿಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವಜನರು ಒಂದನ್ನು ಅರಿತುಕೊಳ್ಳಬೇಕು. ನಾವು ನೀತಿವಂತರಾಗಿರುವಂಥದ್ದು ನಮ್ಮ ಪ್ರಯತ್ನಗಳಿಂದ, ನಮ್ಮ ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಸ್ವಭಾವಗಳಿಂದ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ಬಲಿಯಾದದ್ದರಿಂದಲೇ ನಾವು ನೀತಿವಂತರಾಗಿದ್ದೇವೆ. ಆ ನೀತಿವಂತಿಕೆಯನ್ನ ಹೊಂದಿ ಈಗ ನಾವು ನೀತಿವಂತರಾಗಿ ಬದುಕುತ್ತಾ ಇದ್ದೇವೆ. ಇದನ್ನು ಸ್ಪಷ್ಟವಾಗಿ ಅರಿತುಕೊಂಡರೆ ನಮ್ಮ ನೀತಿಗೆ ಆಧಾರವು ನಾವಲ್ಲ, ಬದಲಾಗಿ ಕ್ರಿಸ್ತನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಆ ರೀತಿಯಾಗಿ ನಾವು ನೀತಿವಂತರಾಗಿ ನಡೆಯುವಾಗ ಕೆಲವೊಮ್ಮೆ ಕೆಲವೊಂದು ಪಾಪಗಳು, ಕೆಲವೊಂದು ಹೋರಾಟಗಳು, ಕೆಲವೊಂದು ಎಡವಿಕೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ನಮ್ಮ ವಿಷಯವಾಗಿ ಯೋಚನೆ ಮಾಡಿ ನನ್ನಿಂದ ಆಗುವುದಿಲ್ಲವೇನೋ ಎಂಬುದಾಗಿ ಕುಂದಿ ಹೋಗದೆ, ನಾನು ನೀತಿವಂತನಾಗಿರುವಂಥದ್ದೇ ಯೇಸು ಕ್ರಿಸ್ತನ ಮೂಲಕವಾಗಿ ಆತನಿಂದಲೇ ಆ ಒಂದು ನೀತಿಯು ಆರಂಭವಾಗಿರುವಂಥದ್ದು. ಆದ್ದರಿಂದ ನಾನು ಆತನ ಬಳಿಗೆ ಹೋಗಿ ನನ್ನ ಈ ತಪ್ಪುಗಳನ್ನು ಹೇಳಿ ಕ್ಷಮಾಪಣೆಯನ್ನು ಹೊಂದಿ ಪುನಃ ಒಂದು ನೀತಿವಂತಿಕೆಯನ್ನು ಸ್ವೀಕರಿಸಿಕೊಂಡವನಾಗಿ ಅದರಲ್ಲಿ ಮುನ್ನಡೆಯಬಹುದು ಎಂಬಂಥ ಧೈರ್ಯ, ಒಂದು ವಿಶ್ವಾಸ ನಮ್ಮಲ್ಲಿ ಬರುತ್ತದೆ. ಆದ್ದರಿಂದ ನಮ್ಮ ನೀತಿವಂತಿಕೆಗೆ, ನಮ್ಮ ಪರಿಶುದ್ಧತೆಗೆ ಆಧಾರವೇ ಯೇಸು ಕ್ರಿಸ್ತನು ಎಂಬುದನ್ನು ಎಂದಿಗೂ ಮರೆತು ಬಿಡಬಾರದು. ಅದನ್ನೇ ಈ ವಾಕ್ಯದಲ್ಲಿ ಹೇಳುತ್ತಾ, ದೇವರಿಂದ ಆಗುವ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವ ಎಲ್ಲರಿಗೂ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಯಾರೇ ಆಗಿದ್ದರೂ ಕೂಡ ಕ್ರಿಸ್ತನಲ್ಲಿ ನಾನು ಬಂದಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ, ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬಂತ ನಿಶ್ಚಯವನ್ನು ಹೊಂದಿದ್ದೇನೆಂಬುದಾಗಿ ಹೇಳುವಂತ ಯಾರೇ ಆಗಿದ್ದರೂ ಅವರಿಗೆ ಆಧಾರವು ಕ್ರಿಸ್ತನೇ ಆಗಿದ್ದಾನೆ. ಹಾಗಾಗಿ ಹೆಚ್ಚು ಕಡಿಮೆ ಏನೂ ಕೂಡ ಇಲ್ಲ. ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋದಂಥವರೇ, ಎಲ್ಲರೂ ಕೂಡ ಅನೀತಿಯಲ್ಲಿಯೂ ಪಾಪಗಳಲ್ಲಿಯೂ ಸೈತಾನನ ಬಲೆಗಳಲ್ಲಿಯೂ ಸಿಲುಕಿಕೊಂಡವರೇ. ಆದರೆ ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯೇ ಈ ದಿವಸ ನಮ್ಮನ್ನ ವಿಮೋಚಿಸಿದೆ. ಈ ದಿವಸ ನಮ್ಮನ್ನ ನೀತಿವಂತರನ್ನಾಗಿಯೂ ಪರಿಶುದ್ಧರನ್ನಾಗಿಯೂ ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತ ಸೌಭಾಗ್ಯವನ್ನು ಅನುಗ್ರಹಿಸಿದೆ. ಆದ್ದರಿಂದ ಕ್ರಿಸ್ತನ ಮೇಲಿರುವಂತ ನಂಬಿಕೆಯನ್ನ ಎಂದಿಗೂ ಕೂಡ ಬಿಟ್ಟು ಬಿಡಬಾರದು. ಆತನು ಶಿಲುಬೆಯಲ್ಲಿ ನೆರವೇರಿಸಿದಂತ ಕಾರ್ಯದ ಮಹಿಮೆಯನ್ನ ಎಂದಿಗೂ ಕೂಡ ಅಲ್ಪವಾಗಿ ನೋಡಬಾರದು. ಅದುವೇ ಶ್ರೇಷ್ಠವಾದದ್ದು. ಅದರ ನಿಮಿತ್ತವೇ ನಮಗೆ ಎಲ್ಲವೂ ಕೂಡ, ಅದರ ನಿಮಿತ್ತವೇ ನಮ್ಮ ಜೀವಿತ, ನಮ್ಮ ಆತ್ಮೀಕವಾದ ಸಕಲ ಕಾರ್ಯಗಳು ಕೂಡ. ಆದ್ದರಿಂದ ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸಿ ಅದರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ದೇವರಿಂದ ಅನುಗ್ರಹಿಸಲ್ಪಡುವಂಥ ಸಕಲವನ್ನು ಹೊಂದಿಕೊಂಡು ನಂಬಿಕೆಯಲ್ಲಿ ಜೀವಿತವನ್ನು ಮುನ್ನಡೆಸುವುದಾದರೆ ಖಂಡಿತವಾಗಿ ಕುಂದಿ ಹೋದಂಥ ಮನಸ್ಸು ಬಲಗೊಳ್ಳುತ್ತದೆ. ನಿರ್ಬಲಾವಸ್ಥೆಗಳಲ್ಲಿ ದೇವರ ಬಲವು ನಿಮ್ಮನ್ನು ಉಜ್ಜೀವಿಸುತ್ತದೆ. ನೀತಿವಂತರಾಗಿ ಜಯದಲ್ಲಿ ಕರ್ತನ ಅನುಗ್ರಹಿಸುವಂಥ ಮೇಲುಗಳಲ್ಲಿ ಮುನ್ನಡೆಯಬಹುದು. ಆದ್ದರಿಂದ ನಮ್ಮ ಜೀವಿತಕ್ಕೆ ಆಧಾರವೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲಿರುವಂಥ ನಂಬಿಕೆಯೇ ನಮ್ಮನ್ನು ಮುನ್ನಡೆಸುತ್ತಾ ಇದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮ್ಮ ನೀತಿವಂತಿಕೆಗೆ ಆಧಾರವು ನೀವೇ ಆಗಿದ್ದೀರಿ. ನೀ ಶಿಲುಬೆಯಲ್ಲಿ ಅಪ್ಪ ನೆರವೇರಿಸಿದಂಥ ಕಾರ್ಯಗಳು, ನೀವು ಸುರಿಸಿದಂಥ ರಕ್ತ, ನಿಮ್ಮ ಬಲಿಯೇ ನಮ್ಮನ್ನ ಅಪ್ಪ ಪರಿಶುದ್ಧರನ್ನಾಗಿಯೂ ನೀತಿವಂತರನ್ನಾಗಿಯೂ ಪರಲೋಕದ ದೇವರಿಗೆ ಅಪ್ಪ ಮಕ್ಕಳನ್ನಾಗಿಯೂ ಮಾಡಿದದನ್ನು ಅರಿತು ಕರ್ತನೆ, ನಿಮ್ಮನ್ನೇ ಆಶ್ರಯಿಸಿಕೊಂಡು ಆಧಾರ ಮಾಡಿಕೊಂಡು ಜೀವಿಸಿದ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ. ದಿವಸಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿ ಎಡವಿ ಜೀವಿತಗಳಲ್ಲಿ ನಿರಾಸೆಗಳಲ್ಲೂ ಕುಂದಿಸುವಿಕೆಗಳಲ್ಲಿ ಇರುವಂಥವರನ್ನ ನೀನು ಸ್ಪರ್ಶಿಸು ಕರ್ತನೆ. ಈ ವಾಕ್ಯಗಳವರನ್ನು ಮುಟ್ಟಲಿ. ಪುನಃ ಅಪ್ಪ ನಿನ್ನ ಶಿಲುಬೆಯ ಬಳಿಗೆ ಬಂದು ನಿನ್ನಿಂದ ಕರ್ತನೆ ಆ ನೀತಿವಂತಿಕೆ ಎಂಬಂಥ ಪ್ರತಿಫಲವನ್ನು ಹೊಂದಿದವರಾಗಿ ನಂಬಿಕೆಯಲ್ಲಿ ದೃಢವಾಗಿದ್ದು ಜೀವಿತವನ್ನು ನಡೆಸುವುದಕ್ಕೆ, ಜಯ ಹೊಂದಿದವರಾಗಿ ಮುನ್ನಡೆದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಅದನ್ನು ಅನುಗ್ರಹಿಸು ಕರ್ತನೆ. ಎಲ್ಲ ತಡೆಗಳು ನೀಗಿ
ನೀಗಿ ಹೋಗಲಿ. ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಕೃಪೆಗಾಗಿ ದಯೆಗಾಗಿ ಸ್ತೋತ್ರ. ನೀತಿವಂತರಿಗಿಂದ ಅಪ್ಪ ನೀನು ನೇಮಿಸಿರುವಂಥ ಸಕಲ ಆಶೀರ್ವಾದಗಳನ್ನು ನಿನ್ನ ಮಕ್ಕಳು ಅನುಭವಿಸುವಂತೆ ನಿನ್ನ ಅಪ್ಪ ಸ್ತೋತ್ರರಾಜ ಆಶೀರ್ವಾದಗಳಲ್ಲಿ ಬಾಧ್ಯಸ್ಥರಾಗಿ ಜಯದಲ್ಲಿ ಮುನ್ನಡೆದಕ್ಕೆ ಸಹಾಯ ಮಾಡು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಪನಿಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.